ಕಾಸಿರಿ ಕಾಸಿರಿ ರಚಿಗೆ ಚನ್ನಗಿರಿ ತಾಲೂಕಿನ ಹಿರೇಮಳಳ್ಳಿ ಗ್ರಾಮದಲ್ಲಿ ತಿರುಮಲ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಥಳಾಂತರದ ಕುರಿತಾಗಿ ತಿಂಗಳಿನಿಂದ ನಡೆಯುತ್ತಿದ್ದ ಅಸಮಾಧಾನ ಇಂದು ಭಾರೀ ಪ್ರತಿಭಟನೆಯ ರೂಪ ಪಡೆದುಕೊಂಡಿದೆ. ಗ್ರಾಮದ ಹೃದಯ ಭಾಗದಲ್ಲೇ ಇರುವ ಈ ಬಾರ್ ಹತ್ತಿರದಲ್ಲೇ ಶಾಲೆ, ದೇವಸ್ಥಾನ ಹಾಗೂ ಮುಖ್ಯ ರಸ್ತೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಗ್ರಾಮಸ್ಥರು ಹಾಗೂ ರೈತ ಸಂಘಟನೆಯ ಸದಸ್ಯರು ಆರೋಪಿಸಿದ್ದಾರೆ. ಅಬಕಾರಿ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಂದು ಬೆಳಗ್ಗೆಯೇ ಮಾಡಾಳ್ ಗ್ರಾಮದಿಂದ ನಲ್ಲೂರಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯನ್ನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸಂಪೂರ್ಣ ಬಂದ್ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಹಿಳೆಯರು, ಯುವಕರು ಹಾಗೂ ಹಿರಿಯರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಘೋಷಣೆಗಳನ್ನು ಕೂಗಿದ್ರು. ಸ್ಥಿತಿ ಗಂಭೀರಗೊಂಡ ಹಿನ್ನೆಲೆ ಮಾನ್ಯ ಚನ್ನಗಿರಿ ತಾಲೂಕು ದಂಡಾಧಿಕಾರಿ ನಾಗರಾಜ್ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆ ಆಲಿಸಿದ್ರು. ಇಲ್ಲಿ ಆಗಿರ್ತಕ್ಕಂಥ ಕೃತಿ ಬಗ್ಗೆ ಅವರೇ ಎಲ್ಲರೂ ಸಾಂಗ್ರಿಂದ ಯಾರು 5 ಗಂಟೆ ಮಾಡಂಗಿಲ್ಲ. ಯಾರು ಸುಮ್ಮನೆ ಅನವಶ್ಯವಾಗಿ ಯಾರ ಬರಲಿ ನಮ್ಮ ಅಂತ ಇರ್ತಾರೆ. ಅವರ ಮಧ್ಯಸ್ಥಿಕೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ತುರ್ತಾಗಿ 1 ವಾರದೊಳಗೆ ಸೂಕ್ತ ಕ್ರಮ ವಹಿಸುವಂತೆ ಸೂಚನೆ ನೀಡಲಾಯಿತು. ಬಾರ್ ಸ್ಥಳಾಂತರಕ್ಕೆ ಸಂಬಂಧಿಸಿದ ಗ್ರಾಮಸ್ಥರ ಮನವಿಗೆ ತ್ವರಿತ ಸ್ಪಂದನೆ ನೀಡುವುದಾಗಿ ದಂಡಾಧಿಕಾರಿಗಳು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಗ್ರಾಮಸ್ಥರು ಅಧಿಕಾರಿಗಳಲ್ಲಿ ಊರಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸುರಕ್ಷತೆ ಎಂಬುದು ಮೊದಲ ಆದ್ಯತೆ. ಬಾರ್ನಿಂದ ಆಗುತ್ತಿರುವ ಅಶಿಸ್ತಿನ ಘಟನೆಗಳು, ರಸ್ತೆ ಸಂಚಾರದ ಅಡಚಣೆ ಹಾಗೂ ಗ್ರಾಮೀಣ ಪ್ರದೇಶದ ಸಾಮಾಜಿಕ ವಾತಾವರಣ ಹಾಳಾಗುತ್ತಿದೆ ಎಂದು ಗಂಭೀರವಾಗಿ ಮನವಿ ಮಾಡಿದ್ರು. ಹಿರೇಮಳಳ್ಳಿಯಲ್ಲಿ ನಡೆದ ಈ ರಸ್ತೆ ತಡೆ ಪ್ರತಿಭಟನೆ ಸ್ಥಳೀಯವಾಗಿ ಮಾತ್ರವಲ್ಲದೆ ತಾಲೂಕು ಮಟ್ಟದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನೀವು ಬಂದರೆ ಉದಾಸೀನ ಹೇಳಿದ್ರಿ. 1 ತಾಸು ನಮ್ಗೆ ಕಾಸಿದ್ರಿ ಕಾಸಿಗೆ ರೊಚ್ಚಿಗೆ ಆಮೇಲೆ ಇದು ಬಂತು. ಆಮೇಲೆ ಹೇಳಿದ್ರಿ ನಾವೇ ಕರೆದು ಅಂತ ಹೇಳಿದ್ರಿ. 25 ಹಾಕ್ಬಿಡ್ರಿ, ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಹಾಕಿ ಸ್ಟಾರ್ಟ್ ಆಯ್ತು. ಆಮೇಲೆ ಆಕ್ಸಿಡೆಂಟ್ ಜೂನಲ್ಲಿದೆ. ಆಕ್ಸಿಡೆಂಟ್ ಅಪಘಾತ ವಲಯದಲ್ಲಿ ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿ ಮಾಡ್ತೀವಿ. ಕೇಳ್ರಿ, ಎಲ್ಲಕ್ಕೂ ತಹಸೀಲ್ದಾರ್ ನೀವು ಹೇಳೋದು ಕೇಳ್ತೀನಿ. ಆಕ್ಸಿಡೆಂಟ್ ಝೋನ್ ಅಂತ ಯಾರು ಐಡೆಂಟಿಫಿಕೇಶನ್ ಮಾಡಿ ಅವ್ರ ತಗಂತೀವಿ. ನಂತರ ಏನಾಗಿದೆ, ಈಗ ಎಲ್ರಿಗೂ ನಮಸ್ಕಾರ. ಈ ದಿನ ತಾವು ಏನು ಇಲ್ಲಿ ಹಿರೇಮಳಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ತಡೆ ಮಾಡಿದಿರಿ. ಇದು ನಮ್ಮ ಬಾರ್ ಅನ್ನ ಮುಚ್ಚಿದಕ್ಕೆ ನಾವು ಅದಕ್ಕೆ ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ರೈತರ ಸಂಘಟನೆಗಳು ಹೋರಾಟ ಮಾಡಿ ರಸ್ತೆ ತಡೆ ಮಾಡಿದಿರಿ. ಈಗ ಈ ವಿಚಾರವಾಗಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಯಾವುದೇ ವೈನ್ ಸ್ಟೋರ್ ಇರ್ಬೋದು, CL7 ಇರ್ಬೋದು, ಏನಾದ್ರೂ 4-5 ತರ ಕೆಟಗರಿ ಬರ್ತವೆ. ಆ ಕೆಟಗರಿಗೆ ಸಂಬಂಧಪಟ್ಟ ಇಲಾಖೆಯೇ ನಮಗೆ ಸ್ಪಷ್ಟವಾದ ಮಾಹಿತಿನ ಕೊಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಅದು ನಮ್ಮ ಈಗೇನು ಅಂಗಡಿ ನಡೀತಾ ಇದೆ, ಆ ಅಂಗಡಿ ಜಾಗ ಭೂ ಪರಿವರ್ತನೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೇ ಶಾಪ್ ಅನ್ನ ಓಪನ್ ಮಾಡಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ತಾವು ಕೇಳಿದಿರಿ. ಅದನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಿಲ್ಲ. ನಾನು ಏನು ಮಾಡಕ್ ಬರಲ್ಲ. ಅದಕ್ಕೆ KBR ಯಾರು ಲೈಸೆನ್ಸ್ ಕೊಟ್ಟರು, ಅದಕ್ಕೆ ಗ್ರಾಮ ಪಂಚಾಯತ್ ಎನ್ಒಸಿ ಕೊಟ್ಟರು, ಯಾರ್ಯಾರು ಏನು ಕೊಟ್ಟಿದ್ದಾರೆ, ಅದಕ್ಕೆ ಏನು ಈಗ ಅವರು ಎಲ್ಲಿಂದ ಮಾನ್ಯ ಅಬಕಾರಿ ನಿರೀಕ್ಷಕರಿಂದ ಅವ್ರು ಏನಾರ ದಾವಣಗೆರೆಯಿಂದ ಏನು ಅನುಮತಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಪರಿಶೀಲನೆ ಮಾಡಲೇಬೇಕು. ಪರಿಶೀಲನೆ ಮಾಡಿದ್ರೆ ನಿಮ್ಮೆಲ್ಲರ ಸಮಕ್ಷಮ ಸುಮ್ಮನೆ ಆರಿಕೆ ಉತ್ತರ ಕೊಟ್ಟು ಹೋಗಕ್ಕೆ ನಮಗೆ ಆಗಲ್ಲ.
ಎರಡನೇದು ಈಗ ಹೇಳಿದ್ರಿ ಆಕ್ಸಿಡೆಂಟ್ ಝೋನ್ ಅಂತ ಹೇಳಿದ್ರಿ. ಆಕ್ಸಿಡೆಂಟ್ ಝೋನ್ ಅಂತ ಇದ್ರೆ ನಾನು ಈಗ ಆಕ್ಸಿಡೆಂಟ್ ಝೋನ್ ಅಂತ ನೀವೇ ತಾನೇ ಇದು ಮಾಡೋದು, PWD ನಾವು ಕ್ಲಬ್ ಆಗಿ ಮಾಡ್ತೀವಿ.